ಪರಶುರಾಮ, 21 ಬಾರಿ ಇಡೀ ವಿಶ್ವವನ್ನು ನಿಕ್ಷತ್ರಿಯಗೊಳಿಸಿದ ನಿನ್ನ ಸೇಡಿನ ಜ್ಯೋತಿ ನನ್ನ ಹೃದಯದಲ್ಲಿ ಅಖಂಡವಾಗಿ ಧಗಧಗಿಸುತ್ತಿರಲಿ. ಅಥಾಂಗ ಸಾಗರವನ್ನೇ ಅಡ್ಡಗಟ್ಟುವ ಅದರ ದಂಡೆಯ ಬಲ ನನ್ನೀ ದಿವ್ಯಾಸ್ತ್ರಗಳಲ್ಲಿ ಪ್ರಾಪ್ತವಾಗಲಿ. ನೀಯತಿಯ ಸೇಡಿನ ರೂಪವೆನಿಸಿದ ನಾಗದೇವತೆಯ ವಿಷಮಯದಂಶ ಈ ನನ್ನ ಸರ್ಪಾಸ್ತ್ರ ಬಾಣದ ತುದಿಯಲ್ಲಿ ಸಂಪೂರ್ಣವಾಗಿ ಇಳಿಯಲಿ. ಮತ್ತು ಈ ಜಾತಿವಂತ ಸೂತಪುತ್ರ ಕರ್ಣನ ಬಾಣಕ್ಕೆ ವಿಶ್ವದ ಸರ್ವಶ್ರೇಷ್ಠ ಧನುರ್ಧರ ಸವ್ಯಸಾಚಿ ಅರ್ಜುನನ ಪ್ರಾಣವನ್ನು ತೆಗೆದುಕೊಳ್ಳುವ ದೇವ ದುರ್ಲಭ ಸಂಧಿ ದೊರಕಲಿ. ದೇವ ದುರ್ಲಭ ಸಂಧಿ ದೊರಕಲಿ. ಜೈ ಗುರುದೇವ. ಕರ್ಣ, ಮಗು ಕರ್ಣ. ಯಾರು ಯಾರು ನನ್ನ ಏಕಾಂತ ಸ್ಥಳಕ್ಕೆ ಬಂದು ನನ್ನನ್ನು ಕರೆಯುತ್ತಿರುವ ನೀವು ಯಾರು? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಓಹೋ, ರಾಜಮಾತೆ ಕುಂತಿದೇವಿ. ಹಾ, ಈ ರಾಧೆಯನ್ನು ವಂದಿಸುತ್ತಿರುವನು. ವಂದನೆಗಳು ರಾಜಮಾತೆ, ವಂದನೆಗಳು. ಶ್ರೇಯೋಸ್ತು ಕಂದ, ಶ್ರೇಯೋಸ್ತು. ರಾಜಮಾತೆ, ತಾವು ಇಲ್ಲಿಗೆ ಬರಲು ಕಾರಣ? ನನ್ನ ಮಗನನ್ನು ಹುಡುಕಿಕೊಂಡು ಬಂದಿರುವೆನು ಕಂದ. ಏನು, ನಿಮ್ಮ ಪುತ್ರನನ್ನು ಹುಡುಕಿಕೊಂಡು ಬಂದಿರುವಿರಾ? ಯಾರು? ಧರ್ಮರಾಯನೇ, ಭೀಮನೇ, ಅರ್ಜುನನೇ, ಅಥವಾ ನಕುಲ ಸಹದೇವನೇ? ಇಲ್ಲಿಗೆ ಯಾರೂ ಬರಲಿಲ್ಲವಲ್ಲ? ಅದು ಈ ಕಣ್ಣನಿರುವ ಏಕಾಂತ ಸ್ಥಳಕ್ಕೆ ಬರುವ ಧೈರ್ಯವಾದರೂ ನಿನ್ನ ಮಕ್ಕಳಿಗೆ ಇಲ್ಲಿಂದ ಬರಬೇಕು ರಾಜವ. ನಾನವರಾರನ್ನೂ ನೋಡಲು ಇಲ್ಲಿಗೆ ಬಂದಿಲ್ಲ. ನಾನು ಬಂದಿರುವುದು ನನ್ನ ಜ್ಯೇಷ್ಠ ಪುತ್ರನಾದ ನಿನ್ನನ್ನು ನೋಡಲು ಬಂದಿರುವೆನು ಕಂದ. ನಾನು ನಿಮ್ಮ ಜ್ಯೇಷ್ಠ ಹೌದು ಕಂದ. ಏಕಪ್ಪ, ಏಕೆ ಈ ರೀತಿ ನಗುತ್ತಿರುವೆ? ಮತ್ತಿನ್ನೇನು ರಾಜಮಾತೆ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಗಬೇಕೋ ಅಳಬೇಕೋ ಒಂದೂ ತಿಳಿಯದಾಗಿದೆ. ನಾನು ನಿಮ್ಮ ಜ್ಯೇಷ್ಠ ಪುತ್ರನೇ? ಹೌದು. ಇಲ್ಲ, ಮಹಾರಾಜ ಧೃತರಾಷ್ಟ್ರರ ರಥದ ಸಾರಥಿಯಾದ ಅಧಿರಥನ ಮಗನು ನಾನು. ರಾಧಾಮಾತೆಯ ಕಂದನಿರುವೆನು ನಾನು. ಅದೂ ಅಲ್ಲದೆ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ನಾನು ನಿಮ್ಮ ಮಗನಾಗಲು ಹೇಗೆ ಸಾಧ್ಯ ರಾಜಮಾತೆ? ಬೇಡು ಕಂದ, ಈ ರೀತಿ ಮಾತನಾಡಬೇಡ. ನಾನು ನಿನಗೆ ಜನ್ಮ ಕೊಟ್ಟ ದಾತೆ ಇರುವೆನು. ಆದರೆ ನಿನ್ನನ್ನು ತೊರೆದ ದಿನದಿಂದಲೂ ನಾನು ಬಹಳವಾಗಿ ನೊಂದು ಬೆಂದು ಕುಗ್ಗಿ ಹೋಗಿರುವೆನು ಕಂದ, ಕುಗ್ಗಿ ಹೋಗಿರುವೆನು. ಮತ್ತಷ್ಟು ದುಃಖ ಕಷ್ಟಗಳನ್ನು ಅನುಭವಿಸಲು ನನ್ನಲ್ಲಿ ತ್ರಾಣವಿಲ್ಲವಯ್ಯ, ತ್ರಾಣವಿಲ್ಲ. ನೋಡು, ಹರಿಯುತ್ತಿರುವ ಈ ನನ್ನ ಕಣ್ಣೀರನ್ನೊಂದು ಸಾರು ನೋಡು. ಆಗ ನಾನಾರೆಂಬುದು ನಿನಗೆ ಅರಿವಾಗುತ್ತದೆ. ನೋಡು ಕಂದ. ಕಣ್ಣೀರು ಹೃದಯದಲ್ಲಿ ಒತ್ತಿ ಹುರಿಯುತ್ತಿರುವ ಕಾಡ್ಗಿಚ್ಚು ಈ ನಿಮ್ಮ ಕಣ್ಣೀರಿನಿಂದ ಎಂದೂ ನಂದುವುದಿಲ್ಲ. ನಿಮ್ಮ ಕಣ್ಣೀರೇ ಏನು? ನಿಮ್ಮ ತಲೆಯನ್ನು ಅಪ್ಪಳಿಸಿ ರಕ್ತರಂಜಿತವಾದ ಆ ಹಣೆಯನ್ನು
ನನ್ನ ಎದುರಿಗೆ ತಂದು ತೋರಿಸಿದರೂ ನಾನೀಗ ರಕ್ತವನ್ನು ಗುರುತಿಸುವ ಸ್ಥಿತಿಯಲ್ಲೂ ಇಲ್ಲ, ಗುರುತಿಸಲು ಸಾಧ್ಯವೂ ಇಲ್ಲ. ಗುರುತಿಸಲಾರದಷ್ಟು ದೂರ, ಬಹುದೂರ ಸಾಗಿ ಹೋಗಿದ್ದೇನೆ. ನಾನಾರು, ಎಲ್ಲಿಯವನು? ನಾನೋರ್ವ ಸೂತ ಹೀನ ಕುಲದವನು. ನೀವು ರಾಜಮಾತೆ, ರಾಜಮಾತೆ. ನಿಮ್ಮ ರಾಜ ಜೀವನಕ್ಕೆ ತಪ್ತವಾಗಿ ಮರುಭೂಮಿಯಂತಿರುವ ನನ್ನ ಜೀವನವನ್ನು ಸ್ಪರ್ಶಿಸುವುದು ಸಾಧ್ಯವಿಲ್ಲ ರಾಜಮಾತೆ, ಸಾಧ್ಯವಿಲ್ಲ. ಬೇಡ ಕಂದ, ಬೇಡ. ಹೆತ್ತ ತಾಯಿಯಾದ ನನ್ನನ್ನು ಈ ರೀತಿ ನಿಂದಿಸಿ ಮಾತನಾಡಬೇಡ. ಅಂದು ನಾನು ನಿನ್ನನ್ನು ಅಶ್ವನದಿಯಲ್ಲಿ ತೇಲಿಬಿಟ್ಟ ದಿನದಿಂದಲೂ ಇಲ್ಲಿವರೆಗೂ ಬಹಳವಾಗಿ ನೊಂದಿರುವೆನು. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ನನ್ನ ಸಂಬಂಧವನ್ನು ತಿಳಿಸಲು ನಿನ್ನಲ್ಲಿ ಬಂದಿರುವೆನು. ಆದರೆ ನಾನು ನಿನ್ನ ತಾಯಿಯೋ ಕಂದ, ನಾನು ನಿನ್ನ ತಾಯಿ. ತಾಯಿ ಯಾರು ನನ್ನ ತಾಯಿ? ತಾಯಿ ಎಂಬ ಪವಿತ್ರವಾದ ಪದಕ್ಕೆ ಅರ್ಥವಾದರೂ ತಿಳಿದಿದೆಯೇ ನಿಮಗೆ? ಕೇವಲ ಜನ್ಮ ಕೊಟ್ಟ ಮಾತ್ರಕ್ಕೆ ಯಾವ ಸ್ತ್ರೀ ತಾಯಿ ಎನಿಸಿಕೊಳ್ಳಲಾರಳು. ತಾಯಿಯಂತೆ ತಾಯಿ ಹಸಿವಾದರೆ ಅಳುವುದೊಂದನ್ನು ಬಿಟ್ಟು ಬೇರೇನನ್ನೂ ಅರಿಯದ ಒಂದು ನಿಷ್ಪಾಪಿ ಮುಗ್ಧ ಅಜ್ಞಾನಿ ಮಗುವನ್ನು ಅಶ್ವನದಿಯ ಭೋರ್ಗರೆವ ಮಹಾಪೂರದಲ್ಲಿ ತೇಲಿಬಿಟ್ಟು ಮತ್ತೆಂದು ಆ ಕಡೆ ತಿರುಗಿಯೂ ಸಹ ನೋಡದ ನಿರ್ದಯಿಯಾದ ನೀವು ನನ್ನ ತಾಯಿಯೇ? ಇಲ್ಲ ಇಲ್ಲ ಇಲ್ಲ. ಪರನ ಮಗುವೆಂದು ತಿಳಿದು ಸ್ವಲ್ಪವೂ ಅಸಹ್ಯ ಪಟ್ಟುಕೊಳ್ಳದೆ ಬಹುಮಮತೆಯಿಂದ ನನ್ನನ್ನು ಸಾಕಿ ಸಲಹಿ ನಾನೊಂದು ಕ್ಷಣ ಕಣ್ಮರಿಯಾದರೂ ವಸುಸೇನಾ ಎಂದು ಚಡಪಡಿಸುತ್ತಾ ನನ್ನಲ್ಲೇ ಪ್ರಾಣವಿರಿಸಿಕೊಂಡಿರುವ ಆ ಮಾತೃ ದೇವತೆಯಾದ ರಾಧಾ ಮಾತೆ ನನ್ನ ತಾಯಿ ರಾಧಾ ಮಾತೆ ರಕ್ತವೊಂದನ್ನು ಬಿಟ್ಟು ತಾಯಿ ಕೊಡುವುದೆಲ್ಲವನ್ನೂ ಕೊಟ್ಟಳು. ನೀವು ರಕ್ತವೊಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನೂ ನಿರಾಕರಿಸಿದಿರಿ. ಈ ಗಂಡನು ನಿಮ್ಮ ಮಗನೂ ಅಲ್ಲ, ನೀವು ಇವನ ತಾಯಿಯೂ ಅಲ್ಲ. ನಾನು ರಾಧೇಯ. ಕುಮಾರ, ಕಷ್ಟ ದುಃಖಗಳನ್ನು ಅನುಭವಿಸಲು ದೈವವು ನಿನಗೆ ಪುರುಷ ಹೃದಯವನ್ನು ಕಟ್ಟಿರುವುದು. ಆದರೆ ನಾನೋರ್ವ ಹೆಣ್ಣು, ನಾನು ಪಡುತ್ತಿರುವ ಯಾತನೆಯು ನರಕಕ್ಕಿಂತಲೂ ಭಯಾನಕವಾಗಿರುವುದು ಮಗನೇ, ಭಯಾನಕವಾಗಿರುವುದು. ಅಂದು ನಿನ್ನನ್ನು ಅಶ್ವತ್ಥ ನದಿಯಲ್ಲಿ ತೇಲಿಬಿಟ್ಟ ದೂರ್ವಾಸ ಮುನಿಗಳಿಂದ ವರವನ್ನು ಪಡೆದ ನಾನು ನಿನ್ನನ್ನು ಯಾರಲ್ಲಿಯೂ ಹೇಳಿಕೊಳ್ಳದೆ ಪರಿಸ್ಥಿತಿಯಲ್ಲಿ ನಿನ್ನ ಜನನವಾಯಿತು. ಆಗ ಬಾಲೆಯಾಗಿದ್ದ ನಾನು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ನದಿಯಲ್ಲಿ ತೇಲಿಬಿಟ್ಟೆನು. ಅಂದಿನಿಂದ ಇಂದಿನವರೆಗೂ ಯಾರಿಕೊಳ್ಳಲು ತೋರ್ಪಡಿಸಿಕೊಳ್ಳಲಾಗದೆ, ಹೇಳಿಕೊಳ್ಳಲಾಗದೆ ಬಹಳವಾಗಿ ದುಃಖವನ್ನು ಅನುಭವಿಸಿರುವೆನು ಕಂದ, ದುಃಖವನ್ನು ಅನುಭವಿಸಿರು. ನಿನ್ನ ವಿಯೋಗ, ದ್ರೌಪದಿಯ ವಿಡಂಬನೆ, ಮಕ್ಕಳಾದ ಪಾಂಡವರ ವನವಾಸ, ಈಗ ಅಣ್ಣ ತಮ್ಮಂದಿರಾದ ನೀವುಗಳು ಒಬ್ಬರನ್ನೊಬ್ಬರು ಕೊಲ್ಲಲು ರಕ್ಕಸರಂತೆ ನಿಂತಿರುವುದನ್ನು ನೋಡಿ ಯಾವ ತಾಯಿಯು ತಾನೇ ಹುಚ್ಚಳಾಗದೇಳು ಸಾಧ್ಯ? ಹೇಳು ಕಂದ, ಹೇಳು ಮಗನೇ. ಕುಮಾರ, ಇನ್ನಾದರೂ ನಿನ್ನ ನನ್ನ ದುಃಖವು ಕೊನೆಗಾಣಲಿ. ಆ ದುಷ್ಟ ದುರ್ಯೋಧನನ್ನು ತ್ಯಜಿಸಿ ನನ್ನೊಡನೆ ಬಾ. ನಿನ್ನ ತಮ್ಮಂದಿರೊಡಗೂಡಿ ರಾಜ್ಯಭಾರ ಮಾಡುತ್ತಾ ಸೌಖ್ಯವಾಗಿರುವಂತೆ ಬಾ ಕಂದ, ನನ್ನೊಡನೆ ಬಾ ಮಗನೇ. ಭಲೆ ರಾಜಮಾತೆ, ಭಲೆ. ನೀವು ಮಹಾ ಡಾಂಬಿಕರಿರುವಿರಿ.
ರಾಜ್ಯದ ಆಸೆಯನ್ನು ತೋರಿಸುವಿರಾ? ಏಕೆ? ಈಗ ನನ್ನಲ್ಲಿ ರಾಜ್ಯವಿಲ್ಲವೇ? ದಿಗ್ವಿಜಯಗಳಲ್ಲಿ ಸಂಪಾದಿಸಿರುವ ಸಂಪತ್ತಿಲ್ಲವೇ? ರಾಜ್ಯ ಸಂಪತ್ತು ಪ್ರೇಮಗಳಿಗೆ ಮಾರು ಹೋಗಿ ನಾನು ನಿಮ್ಮ ಹಿಂದೆ ಬರುವೆನೆಂದು ನಿಮ್ಮ ಮನಸ್ಸಿನಲ್ಲಿ ಭಾವಿಸುವುದೇ ಆದರೆ ಅದು ನಿಮ್ಮ ಭ್ರಮೆ, ಕೇವಲ ಭ್ರಮೆ. ನಂಬಿದವರಿಗೆ ಆಶ್ರಯ ಕೊಟ್ಟವರಿಗೆ ದ್ರೋಹ ಮಾಡುವ ನೀಚನಲ್ಲ ಈ ಕರ್ಣ. ಸುಮ್ಮನೆ ನನ್ನನ್ನು ಕಾಡಬೇಡಿ. ಮೊದಲು ಇಲ್ಲಿಂದ ಹೊರಟು ಹೋಗಿ. ಇಲ್ಲ ಕಂದ, ಜನ್ಮ ಕೊಟ್ಟ ದಾತೆ ನಾನು, ಹೆತ್ತ ತಾಯಿಯು ನಾನು. ನನ್ನನ್ನು ಮಾತು ಮಾತಿಗೂ ರಾಜಮಾತೆ ಎಂದು ಸಂಬೋಧಿಸಿ ನನ್ನ ಕರುಳಿನ ಕಿಚ್ಚನ್ನು ಹೆಚ್ಚಿಸಬೇಡ ಕಂದ, ಹೆಚ್ಚಿಸಬೇಡ. ಹೌದು, ನೀನು ನನ್ನನ್ನು ಅಮ್ಮ ಎಂದು ಹೇಳಬೇಕು, ಒಪ್ಪಿಕೊಳ್ಳಬೇಕು. ಬಾ ಕಂದ, ನಾನು ನಿನ್ನ ಅಮ್ಮ ಎಂದು ಕರೆ ಕಂದ. ಕೈ ತುತ್ತು ಕೊಡಲಿಲ್ಲ, ಸಾಕಿ ಸಲಹಲಿಲ್ಲ. ಕಷ್ಟ ದುಃಖಗಳನ್ನು ಕೇಳದ ನಿಮ್ಮನ್ನು ಅಮ್ಮ ಎಂದು ಕರೆಯಬೇಕೆ? ಅಮ್ಮ ಎಂದು ಕರೆಯಬೇಕೆ? ಇಲ್ಲ ಇಲ್ಲ, ಅಮ್ಮ ಎಂದು ಕರೆಸಿಕೊಳ್ಳುವ ಅಧಿಕಾರ ಆ ನನ್ನ ಮಾತೃ ದೇವತೆಯಾದ ರಾಧಾ ಮಾತೆಗೆ ಮಾತ್ರ. ನಾನು ನಿಮ್ಮನ್ನು ಅಮ್ಮ ಎಂದು ಕರೆಯಲಾರೆ. ಇಲ್ಲ, ನೀನು ನನ್ನನ್ನು ಅಮ್ಮ ಎಂದು ಒಪ್ಪಿಕೊಳ್ಳದ ಹೊರತು ನಾನಿಲ್ಲಿಂದ ಹೋಗಲಾರೆ. ಏಕೆ? ನನ್ನನ್ನು ಅಮ್ಮ ಎಂದು ಕರೆಯುವ ಇಚ್ಛೆ ಇಲ್ಲವೇ? ಬೇಡ, ನಾನೀಗಲೇ ಹರಿಯುತ್ತಿರುವ ಆ ಗಂಗಾ ನದಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡುವೆ. ಆಗ ಮಾತ್ರ ಹೃದಯದ ಪ್ರೀತಿ ಪ್ರೇಮ ಏನೆಂಬುದು ನಿನಗರ್ಥವಾಗುವುದು. ಕನ್ಯೆ ಪ್ರಾಯದೋಳ್ ಭಾಸ್ಕರನ ಕರುಣದಿ ಕರ್ಣ ಕನ್ಯೆ ಪ್ರಾಯದೋಳ್ ಭಾಸ್ಕರನ ಕರುಣದಿ ನವಮಾಸಗಳು ಹೊತ್ತು ಹೆತ್ತ ಬಾಲೆ ಕುಂತಿಲಾಲೆ ಲೋಕಾಪಮಾನಕ್ಕೆ ಹೆದರಿ ಲೋಕಾಪಮಾನಕ್ಕೆ ಹೆದರಿ ಗಂಗೆಯೋ ತೇಲಿ ಬಿಟ್ಟ ಮಾತೆಲಾಲೆ ಕಂದ ಕುವರ ಕಂದ ಮುನಿ ಮಲ್ತದಿ ಹಡೆದೆನೋ ನಿನ್ನ ಮುನಿ ಮಲ್ತದಿ ಹಡೆದೆನೋ ನಿನ್ನ ಲೋಕಪಾಲಕ್ಕೆ ನದಿಯಿರಿಸೇನೋ ಲೋಕಪಾಲಕ್ಕೆ
ಈ ನಿನ್ನ ಮಾತೃ ಪ್ರೇಮದ ಮುಂದೆ ನನ್ನ ಆಟ ಸಾಗಲಿಲ್ಲ ತಾಯಿ, ಸಾಗಲಿಲ್ಲ. ಇನ್ನೊಂದು ಬಾರಿ ಅಮ್ಮ ಎಂದು ಕರೆ ಬಂದೆ. ಉಮ್ಮಳಿಸಿ ಬಂದ ದುಃಖವನ್ನು ನನ್ನಿಂದ ತಡೆಯಲು ಸಾಧ್ಯವಾಗಲಿಲ್ಲಮ್ಮ, ಸಾಧ್ಯವಾಗಲಿಲ್ಲ. ಅಮ್ಮ, ಏಕಮ್ಮ ಏಕಮ್ಮ, ಮೊದಲೇ ಪೆಟ್ಟಿನ ಮೇಲೆ ಪೆಟ್ಟು ತಿಂದು ಬಹಳವಾಗಿ ನೊಂದಿರುವ ನನಗೆ ಈಗ ಈಗ ಮತ್ತೊಂದು ಮರೆಯಲಾರದಂತಹ ಪೆಟ್ಟನ್ನು ಕೊಡಲು ಹೊರಟಿದ್ವಿಯಲ್ಲ. ಹಾಗೊಮ್ಮೆ ನೀನೇನಾದರೂ ಗಂಗಾ ನದಿಗೆ ಹಾರಿ ಪ್ರಾಣವನ್ನು ಕಳೆದುಕೊಂಡಿದ್ದೇ ಆದರೆ ಈ ಲೋಕದ ಜನರು ನನ್ನನ್ನು ಮಾತೃ ಪ್ರೇಮವನ್ನರಿಯದೆ ಹೆತ್ತ ತಾಯಿಯನ್ನು ಗಂಗಾ ನದಿಗೆ ದೂಡಿದ ಮಾತೃದ್ರೋಹಿ ಪಾಪಿ ಎಂದು ಶಪಿಸದೇ ಇರುವರೇನಮ್ಮ. ಅಮ್ಮ, ಬಾಲ್ಯದಿಂದಲೂ ಕಷ್ಟ ದುಃಖಗಳನ್ನು ಅನುಭವಿಸಿ ದುರ್ಬಲನಾಗಿ ಹೋಗಿದ್ದೇನೆ. ನರಮಾನವನಾದ ನಾನು ಇನ್ನೆಷ್ಟು ಕಷ್ಟ ದುಃಖಗಳನ್ನು ಅನುಭವಿಸಲಿ, ನೀನೇ ಹೇಳಮ್ಮ. ಅಯ್ಯೋ ಕಂದ, ನಿನ್ನ ಕಷ್ಟ ದುಃಖಗಳಿಗೆಲ್ಲ ಪಾಪಿ ತಾಯಿ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಬೇಡ ಮಾತೆ, ಬೇಡ ಮಾತೆ, ಬೇಡ ಮಾತೆ. ನೀನು ಈ ರೀತಿಯಾಗಿ ಮಾತನಾಡಬೇಡ. ನಿನ್ನ ಮಗನಾದ ನನಗೆ ಅದು ಶ್ರೇಷ್ಕರವಲ್ಲ. ನಾನೋರ್ವ ನತದೃಷ್ಟ. ನನ್ನ ಕರ್ಮಕ್ಕೆ ನೀನೇನು ಮಾಡಿ ಅಮ್ಮ. ದುರಾದೃಷ್ಟವಶಾತ್ ವಿಧಿಯ ಕೈಗೊಂಬೆಯಾದ ನಾನು ನಿನ್ನ ಸೇವೆಯನ್ನಂತೂ ಮಾಡಲು ಸಾಧ್ಯವಾಗಲಿ. ಈಗ ನೀನೇ ನನ್ನ ಹೆತ್ತ ತಾಯಿ ಎಂದು ತಿಳಿದ ಬಳಿಕ ನಿನ್ನ ಋಣವನ್ನು ತೀರಿಸಿಕೊಳ್ಳದೆ ನಾನು ಸಾಯಲು ಇಷ್ಟಪಡುವುದಿಲ್ಲ. ಆದ್ದರಿಂದ ನಿನ್ನ ಮಕ್ಕಳನ್ನು ಸೇರದೆ, ನನ್ನ ಸ್ವಾಮಿ ಕೌರವೇಶ್ವರನನ್ನು ತೊರೆಯದೆ ನಾನು ನಿನ್ನ ಸಲುವಾಗಿ ಏನು ಮಾಡಲಿ ಹೇಳಮ್ಮ, ಹೇಳಮ್ಮ. ಅಂದರೆ ನಿನ್ನ ತಮ್ಮಂದಿರೊಡಗೂಡಿ ರಾಜ್ಯ ಮಾಡುವ ಭಾರ ನಿನಗೆ ಇಷ್ಟವಿಲ್ಲವೇ? ಹೋಗಲಿ ಬಿಡು ಕಂದ, ಹೋಗಲಿ. ನೀನು ನಿಮ್ಮ ತಮ್ಮಂದಿರೊಡಗೂಡಿ ಪರಾಜ್ಯ ಮಾಡುವುದು ಇಷ್ಟವಿಲ್ಲದೆದ್ದರೆ ಹೋಗಲಿ. ನಾಳೆ ನಡೆಯಿರುವ ಯುದ್ಧದಲ್ಲಿಯಾದರೂ ನೀನು ಇದೆ ಈ ನಿನ್ನ ತಾಯಿ ಕೇಳುತ್ತಿರುವ ಭಿಕ್ಷೆ ಎಂದೇ ಭಾವಿಸು ಕಂದ. ದೂರ್ವಾಸ ಮುನಿಗಳನ್ನು ಮೆಚ್ಚಿಸಿ 5 ಮಂತ್ರಗಳ ಉಪದೇಶವನ್ನು ಪಡೆದ ಪುನೀತೆ ನೀನು. ಲೋಕೈಕ ವೀರರಾದ ಪಾಂಡವರಿಗೆ ಜನ್ಮವಿತ್ತ ವೀರ ಮಾತೆ ನೀನು. ಸಕಲ ಪ್ರಜಾ ಬಂಧು ಬಾಂಧವರಿಂದ ಓಲೈಸಿಕೊಳ್ಳುತ್ತಿರುವ ರಾಜ ಮಾತೆ ನೀನು. ಈಗ ನೀನೇ ಈ ರೀತಿಯಾಗಿ ನನ್ನನ್ನು ಕೇಳಬಹುದೇ ಮಾತೆ? ಅಮ್ಮ, ಆ ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀನೇನು ಬಲ್ಲೆ ಮಾತೆ, ನೀನೇನು ಬಲ್ಲೆ? ಅನಾಥನಾಗಿದ್ದ ನನ್ನನ್ನು, ಕುಲಹೀನನಾದ ನನ್ನನ್ನು ಕರೆತಂದು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಕುರು ಸಾಮ್ರಾಜ್ಯಕ್ಕೆ ಮಾಂಡಲೀಕನನ್ನಾಗಿ ಮಾಡಿದ ಆ ನನ್ನ ಸ್ವಾಮಿ ಕೌರವೇಶ್ವರನ ಹೃದಯ ಎಂತಹುದು, ಆತನೆಂತಹುದು ಎಂಬುದಕ್ಕೆ ಉದಾಹರಣೆಯಾಗಿ ಈ ಸಂದರ್ಭದಲ್ಲಿ ನನಗೆ ಜ್ಞಾಪಕಕ್ಕೆ ಬಂದ ಹಿಂದಿನ ಒಂದು ಪ್ರಸಂಗವನ್ನು ನಿನಗೆ ಹೇಳಲೇಬೇಕು ಮಾತೆ, ಹೇಳಲೇಬೇಕು. ಏನು ಕಂದ, ಅಂತಹ ಪ್ರಸಂಗವೇನು ನಡೆದಿರುವುದು? ಹೇಳಪ್ಪ. ಮತ್ತೆ ಒಂದು ದಿನ ನಾನು ದುರ್ಯೋಧನನ ಪತ್ನಿ ಭಾನುಮತಿ ಏಕಾಂತದಲ್ಲಿ ಪಗಡೆಯಾಟ ಆಡುತ್ತಿದ್ದೆವು. ಆಟದಲ್ಲಿ ಸೋತ ಭಾನುಮತಿ ಪಣಕ್ಕಿಟ್ಟ ಸರವನ್ನು ಕೊಡಲು ನಿರಾಕರಿಸಿದಾಗ ನಾನು ಬಲವಾಗಿ ಆಕೆ ಕುತ್ತಿಗೆಗೆ ಕೈ ಹಾಕಿ ಸರವನ್ನು ಕಿತ್ತು ಅದರಲ್ಲಿದ್ದ ಮುತ್ತಿನ ಮಣಿಗಳೆಲ್ಲ ನೆಲದ ಮೇಲೆ ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಬಂದ ದುರ್ಯೋಧನನು ಏನಾಯಿತು? ಬಿದ್ದ ಮಣಿಗಳನ್ನು ಎತ್ತಿ ಕೊಡಲೇ ಗೆಳೆಯ ಎಂದು ಕೇಳಿದ. ಹೌದಾ ಕಂದ?
ಅಂತಹ ಸ್ವಾಮಿಯಮ್ಮ, ಆ ನನ್ನ ಸ್ವಾಮಿ ಕಬರವೇಶ್ವರನು ಅಂತಹ ಸ್ವಾಮಿಯಮ್ಮ. ಈ ಪ್ರಪಂಚಕ್ಕೆ ದುರ್ಯೋಧನನು ಏನಾದರೂ ಆಗಿರಬಹುದು, ನನಗೆ ಮಾತ್ರ ಪ್ರತ್ಯಕ್ಷ ದೈವ, ಪ್ರತ್ಯಕ್ಷ ದೈವ. ಇಂತಹ ನನ್ನ ಸ್ವಾಮಿ ಕಬರವೇಶ್ವರನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ, ಆತನ ಕೆಲಸ ಕಾರ್ಯಗಳೆಲ್ಲವೂ ನನ್ನಿಂದಲೇ ಆಗಬೇಕಾಗಿರುವಾಗ, ಈಗ ನಾನು ಈ ಯುದ್ಧದಿಂದ ಪರಾನ್ಮುಖನಾಗಿ ಆತನಿಗೆ ಮಿತ್ರದ್ರೋಹಿಯಾಗಲಿ, ಬೇಡ, ನಂಬಿಕೆ ದ್ರೋಹಿಯಾಗಲಿ, ಬೇಡ ಕಂದ, ಅಪಕೀರ್ತಿವಂತನಾಗಲೇ. ಬೇಡ ಕಂದ, ಬೇಡ. ಇದು ನಿನ್ನ ಮಗನಾದ ನನಗೆ ಶ್ರೇಯಸ್ಸನ್ನು ತರಬಲ್ಲದೆ ತಾಯಿ. ಹೇಳಮ್ಮ, ಹೇಳಮ್ಮ. ಬೇಡ ಕಂದ, ನೀನು ದುರ್ಯೋಧನನ್ನು ತೊರೆಯುವುದೇ ಬೇಡ. ಆದರೆ ನೀನು ಯುದ್ಧದಲ್ಲಿ ಯುದ್ಧ ಮಾಡು, ಜಯಶೀಲನಾಗು, ಕೀರ್ತಿಯನ್ನು ಪಡೆ. ಆದರೆ ಯುದ್ಧರಂಗದಲ್ಲಿ ತೊಟ್ಟ ಬಾಣವನ್ನು ಮತ್ತೊಮ್ಮೆ ಪುನಃ ನೀನು ತೊಡಬಾರದು ಕಂದ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ನಿನ್ನ ಪಕ್ಷದಲ್ಲಿದ್ದೂ ಕೂಡ ಆ ನಿನ್ನೈವರು ಮಕ್ಕಳ ಪ್ರಾಣದ ಬಗ್ಗೆ ಚಿಂತಿಸುತ್ತಿರುವ ನೀನು ಈ ನಿನ್ನ ಮಗನ ಪ್ರಾಣದ ಬಗ್ಗೆ ಕಿಂಚಿತ್ತಾದರೂ ಚಿಂತಿಸುತ್ತಿಲ್ಲವಲ್ಲ ತಾಯಿ? ಅಯ್ಯೋ, ಏಕಮ್ಮ, ಏಕಮ್ಮ, ಏಕಮ್ಮ. ಓ, ಎಷ್ಟೇ ನಾನು ಬೇಡವಾದ ಮಗನಲ್ಲವೇ, ನದಿಗೆ ಬಿಸಾಡಿದ ಮಗನಲ್ಲವೇ? ಆಗಬಹುದು ತಾಯಿ, ಆಗಬಹುದು ತಾಯಿ, ಆಗಬಹುದು. ಪಾಂಡವರಲ್ಲಿ ಯಾರನ್ನಾದರೂ ಉಳಿಸಿದನು, ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನ? ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನಾದಿಯಾಗಿ ಕ್ಷತ್ರಿಯ ಸಮೂಹವೇ ನೋಡಿ ಸಂತೋಷ ಪಡಬೇಕು, ಸಂತೋಷ ಪಡಬೇಕು. ಮಾತೆ, ಈ ಪ್ರಪಂಚದಲ್ಲಿ ನಾನು ಅಥವಾ ಅರ್ಜುನ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ, ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನು ಮೃತಪಟ್ಟರೆ ಅರ್ಜುನನೊಡಗೂಡಿ ಇವರು, ನನ್ನಿಂದ ಅರ್ಜುನನು ಮೃತಪಟ್ಟರೆ ಕರ್ಣನೊಡಗೂಡಿ ಇವರು. ಎಂದಿನಂತೆ ನಿನಗೆ ನಿನ್ನೈವರು ಮಕ್ಕಳು ಉಳಿಯುವರು. ಅರ್ಜುನನ ಮೇಲೆ ನೀರಿಷ್ಟೊಂದು ದ್ವೇಷವನ್ನೇಕೆ ಸಾಧಿಸಿ? ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಇನ್ನು ನಿನ್ನ ಮನಸ್ಸಿಗೆ ನಾನು ಹೆಚ್ಚಿಗೆ ನೋವನ್ನುಂಟು ಮಾಡಲಾರೆ. ಕುಮಾರ, ನನ್ನದೊಂದು ಮಾತನ್ನು ನಡೆಸಿಕೊಡುವಿಯಾ? ಕೊನೆಯದಾಗಿ. ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾನ್ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯೇನು ಬಿಡು ಚಿಂತೆಯ ಜನನೀ. ಹೇಳಮ್ಮ, ಹೇಳಮ್ಮ, ನಿನ್ನ ಕೊನೆಯ ಮಾತನ್ನಾದರೂ ನಡೆಸಿಕೊಟ್ಟು ಹೆತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳಿ. ಹೇಳಮ್ಮ, ಹೇಳಮ್ಮ. ಕಂದ, ನಾಳೆ ನಡೆಯಲಿರುವ ಭಯಂಕರ ಯುದ್ಧದಲ್ಲಿ ನೀನು ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ದೊಡ್ಡ ಬಾಣವನ್ನು ತೊಡಬೇಡ. ಇದೇ
ನಿಜ ಹೇಳ್ತಾಯಿ, ಸತ್ಯವಾಗಿಯೂ ನೀನು ನನ್ನನ್ನು ನೋಡಿ ಮುದ್ದಾಡಲು ಬಂದಿರುವೆಯೋ ಅಥವಾ ನನ್ನ ಪಾಲಿನ ಮೃತ್ಯುವಾಗಿ ಬಂದಿರುವೆಯೋ? ನೀನು ಹೆತ್ತ ಮಗನನ್ನು ನೀನೇ ನಿನ್ನ ಕೈಯಾರ ಕೊಲ್ಲಲು ಹೊರಟಿರುವೆಯಲ್ಲ, ಇದು ನ್ಯಾಯವೇನಮ್ಮ? ಧರ್ಮವೇನಮ್ಮ? ಏಕಮ್ಮ ಈ ನಿನ್ನ ಮಗನ ಮೇಲೆ ನಿನಗಿಷ್ಟೊಂದು ಆಕ್ರೋಶ? ಹೇಳಮ್ಮ. ಏಕಮ್ಮ ಸುಮ್ಮನೆ ಮೂಕಳಾಗಿ ನಿಂತು ಬಿಟ್ಟೆ? ಹೇಳಮ್ಮ. ಹೋಗಲಿ ಬಿಡ್ತಾನೆ. ಈ ಪ್ರಪಂಚದ ಮೇಲೆ ನಾನು ಜೀವಿಸಬಾರದೆಂಬ ಇಚ್ಛೆ ನಿನ್ನದಿರಬೇಕಾದರೆ ಇದೋ ತಾಯಿ, ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ. ದುರ್ಯೋಧನ, ಮಾತೆ, ಈಗ ನಿನಗೆ ಸಂತೋಷವಾಯಿತೆ ಮಾತೆ? ಹೆತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವುದು ಮಕ್ಕಳಾದ ನಮ್ಮ ಕರ್ತವ್ಯವಲ್ಲವೇ? ನೀನಿನ್ನು ಹೋಗಿ ಬಾ, ನಿಲ್ಲು ಮಾತೆ. ನೀನು ಭೂತಕಾಲದ ಆ ಒಂದು ಕ್ಷಣದಲ್ಲಿ ತೊಡಗಿಸಿಕೊಂಡು ಉಳಿದಿದ್ದಿ. ಆದರೆ ಆಮೇಲೆ ನೀನು ಸ್ವತಂತ್ರಳೇ. ನನಗೆ ತಿಳಿಯದು. ಆದರೆ ನಾನು ಮಾತ್ರ ಆ ಕ್ಷಣದ ನಿನ್ನ ಸೂರ್ಯನ ಮಿಲನದ ಶಾಶ್ವತ ಬಂದಿ. ನನ್ನ ಇದುವರೆಗಿನ ಜೀವನದ ಅರ್ಥ ಆ ಕ್ಷಣ ಒಂದೇ ಆಗಿತ್ತು. ಮಾತೆ, ಹೆತ್ತ ತಾಯಿಯ ಪ್ರಥಮ ದರ್ಶನದಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿ ಕರ್ಣನಿಗೆ ಲಭಿಸುವುದು ಇಲ್ಲವೋ? ಮಾತೆ, ನಿನ್ನ ಸಂಬಂಧದ ಸತ್ಯವನ್ನು ತಿಳಿಸಲು ನೀನು ಇಲ್ಲಿಯವರೆಗೆ ಬಂದಿರುವೆ. ನಿನ್ನನ್ನು ಉಪಚರಿಸಲು ಅಥವಾ ನಿನ್ನ ಸೇವೆಯನ್ನು ಮಾಡುವ ಭಾಗ್ಯ ಈ ಪಾಪಿ ಕರ್ಣನಿಗೆ ಕೊನೆಗೂ ಲಭಿಸಲೇ ಇಲ್ಲ. 4 ಹೆಜ್ಜೆಗಳನ್ನಾದರೂ ನಿನ್ನ ಜೊತೆಯಲ್ಲಿ ಬಂದು ಕಡೆಯದೆಂದು ನಿನ್ನ ಅಪ್ಪಣೆಯನ್ನು ತೆಗೆದುಕೊಳ್ಳುತ್ತೇನೆ. ಆಗಬಹುದು ಕಂದ. ಮಾತೆ, ಈ ಕುರುಕ್ಷೇತ್ರ ಮಹಾಸಂಗ್ರಾಮವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿ ತಿಳಿಸಬೇಡ. ಹಾಗೆಯೇ ಈ ಮಹಾಸಂಗ್ರಾಮದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗವನ್ನು ಮಾಡಿದರೆ ಸಂತನಾದ ಧರ್ಮರಾಯನ ಕೈಯಲ್ಲಿಯೇ ನನ್ನ ಅಂತ್ಯ ಸಂಸ್ಕಾರಗಳನ್ನು ನಡೆಸಿಕೊಡಬೇಕು. ನಡೆಸಿಕೊಡುವೇನಮ್ಮ? ಅಮ್ಮ, ನಡೆಸಿಕೊಡುವೆಯಾ ತಾಯಿ? ಅರ್ಜುನ, ರಕ್ತ ಸಂಬಂಧದಿಂದ ನನ್ನ ತಮ್ಮ, ಮತ್ತೆ ದ್ರೌಪದಿ ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ತಿಯನ್ನು ನನ್ನನ್ನು ಕ್ಷಮಿಸಿಬಿಡು ಮಾತೆ, ನನ್ನನ್ನು ಕ್ಷಮಿಸಿಬಿಡು. ಕುಮಾರ, ಉತ್ತರ ರಾತ್ರಿ ಆಗಿರುವುದು. ನಾನಿನ್ನು ಹೋಗಲೇಬೇಕು. ಇಂತಹ ಸಂಬಂಧಗಳನ್ನು ಸರ್ವನಾಶವಾಗಿ ಹೋಗಲಿ. ಕರ್ಣ ಕಣ್ತೆರೆದು ಸುತ್ತಮುತ್ತಲು ನೋಡುವ ಬದಿಯಲ್ಲಿ ಕುಂತಿ ಇರುವುದಿಲ್ಲ. ಅವಳ ಎತ್ತರವಾದ ಶುದ್ಧ ಆಕೃತಿ ದೂರ ಸರಿಯುತ್ತಿತ್ತು. 4 ದಿಶೆಯಿಂದ ಈಗ 2ನೇ ಪಂಜು ಹೊತ್ತಿತು. ಅಷ್ಟಮಿಯ ಚಂದ್ರ ಅಸ್ತಾಂಗತನಾಗಿದ್ದ. ಪೂರ್ವದ ಕ್ಷಿತಿಯದ ಹಿಂದೆ ಅರುಣ ತೇಜದ ಸೂಚನೆ ಮುಟ್ಟಿತು. ಅಮ್ಮ, ಚಂದ ನಿನ್ನ ಬರ್ಲ. ದುರ್ಯೋಧನ, ಈಗ ನೀನು ಕೆಟ್ಟೆ. ನನ್ನನ್ನು ನಂಬಿ ಸಂಪೂರ್ಣವಾಗಿ ಕೆಟ್ಟೆ.
ನನ್ನನ್ನು ಕ್ಷಮಿಸಿಬಿಡು ಮಿತ್ರ, ನನ್ನನ್ನು ಕ್ಷಮಿಸಿಬಿಡು. ವಿಧಿಯ ಕೈಗೊಂಬೆಯಾದ ನನ್ನಿಂದ ನಿನ್ನ ನಿಸ್ವಾರ್ಥ ಸೇವೆ ಸಾಧ್ಯವಾಗಲಿಲ್ಲ. ಅಷ್ಟು ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನನ್ನ ಪ್ರಚಂಡವಾದ ಅಸ್ತ್ರಶಸ್ತ್ರ ಕೌಶಲ್ಯಗಳಿಂದ ಮತ್ತು ಸರ್ಪಾಸ್ತ್ರ ಬ್ರಹ್ಮಾಸ್ತ್ರಗಳ ಬಲದ ಮೇಲೆ ಈ ಜಾತಿವಂತ ಸೂತಪುತ್ರ ಕರ್ಣ ವಿಶ್ವದ ಸರ್ವಶ್ರೇಷ್ಠ ಧನುರ್ಧರ ಸವ್ಯಸಾಚಿ ಅರ್ಜುನನನ್ನು ವಧಿಸುವವನಿದ್ದ. ಅಥಾಂಗ ಸಾಗರವನ್ನೇ ಅಡ್ಡಗಟ್ಟುವ ಅದರ ದಂಡೆಯ ಬಲ ನನ್ನ ದಿವ್ಯಾಸ್ತ್ರಗಳಲ್ಲಿ ಇತ್ತೂ ಕೂಡ ವಿಧಿ ಇಂದ್ರನು ನನ್ನ ಕವಚ ಕುಂಡಲಗಳನ್ನು ಅಪಹರಿಸಿದನು. ನನ್ನ ಗುರುಗಳಾದ ಪರಶುರಾಮರು ದಿವ್ಯಾಸ್ತ್ರ ಮಂತ್ರಗಳು ಸ್ಮರಣೆಗೆ ಬಾರದಂತೆ ನನಗೆ ಶಾಪವನ್ನಿತ್ತರು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಬಿಟ್ಟನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡದಂತೆ ವಚನವನ್ನು ಪಡೆದು ನನ್ನನ್ನು ದುರ್ಬಲನನ್ನಾಗಿ ಮಾಡಿ ಹೊರಟು ಹೋದಳು. ಮತ್ತೆ ಆ ಒಂದು ಭಯಂಕರವಾದ ಶಾಪ. ಯುದ್ಧದ ಸಮಯದಲ್ಲಿ ನನ್ನ ರಥದ ಚಕ್ರಗಳನ್ನು ಭೂಮಿ ನುಂಗುವಳು. ಅದೇ ಸಮಯಕ್ಕೆ ಸರಿಯಾಗಿ ಶತ್ರುವಿನ ಬಾಣ ನನ್ನ ಶಿರಚ್ಛೇದನ ಮಾಡುವುದು. ಮತ್ತೆ ಕಳೆದು ಹೋದ ಆ ದಿನಗಳ ನೆನಪುಗಳು. ಇನ್ನು ಮುಂದೆ ಜನ್ಮದಿಂದ ದೊರೆತ ಕವಚ ಕುಂಡಲಗಳಿಲ್ಲ. ಕೃಷ್ಣನ ಕಾರಾಸ್ಥಾನದಿಂದ ಇಂದ್ರದತ್ತ ಶಕ್ತಿ ಕೂಡ ಹೋಯಿತು. ಅಷ್ಟಾತರನೇ ಅಲ್ಲ. ಇಂದ್ರದತ್ತ ಶಕ್ತಿ ಕೂಡ ಹೋಯಿತು. ಈಗ ಅರ್ಜುನ ನನಗಿಂತಲೂ ಹೆಚ್ಚಿಗೆ ಸಮರ್ಥ. ನಾಳೆ ಯುದ್ಧ ಭೂಮಿಯಲ್ಲಿ ಈ ಶಾಪದ ಮತ್ತು ದಾನದ ನೆನಪುಗಳು ನನ್ನ ಬೆನ್ನಿಗೆ ಇರುವವೆ. ಪ್ರಪಂಚ, ದೈವ ಎಲ್ಲವೂ ನನ್ನನ್ನು ಸಂಚು ಮಾಡುತ್ತಿರುವುದು. ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ವಿಧಾತ, ನಿನ್ನ ಲೀಲೆ ಅಗಣಿತ. ವಿಧಾತನ ನಾಟಕ ಬಲ್ಲವರಾರೋ. ಮಾನವ ಜೀವ ಪರಾರೋ ನೀನ ದಯದಿ ಎಣ್ಣೆಯ ಬಾಲು ಕಣ್ಣೀರು ಜಗದಿ ಪಾಲಿ ಪರಾರೋ ನೀನನ ದಯದಿ ಕೊನೆಗಾಣಿಸಯ್ಯ ಕರ್ಮದ ಬಂಧನ ಕಾಣಿಸೆಯ ಕರ್ಮದ ಬಂಧನ ಕಾರ್ಯ ಕಾಣದೆ
ದಾರಿಯ ಕಾಣದೆ ಅಂತನ ಬೆರನಾಡಿ ಜಗದೇ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಯೋಧರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ನನಗೆ ಒಂದು ಸಾರಿ ತೋರಿಸು. ನಿನ್ನಿಚ್ಛೆ ಅರ್ಜುನ. ವಿಜಯ ರವದೊಳೀಕ್ಷಿಸೆ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಜುನ, ವಿಜಯ ರವದೊಳೀಕ್ಷಿಸೆ ಮೆರವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರಾಜಯ ಧ್ವನಿಧರ ಸಹಸ್ರ ಕೃಪಾಡು ಭಯಂಕರ. ಅರ್ಜುನ, ಮಹಾಭೀಕರಾಜಯ ಧ್ವನಿಧರ ಸಹಸ್ರ ಕೃಪಾಡು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮಖೋಗ್ರಾರಿ ಭಟ ಸಮಸ್ತ ವಿಜಯ. ಭವದೊಳೀಕ್ಷಿತೆ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಜುನ, ಅಹಿತ ನಿವಹಯುತ ಋಷಭ ತುರಿದ ಗಜ ಸಹಿತ ವಿಭವ ಮುದಿತ. ಅಹಿತ ನಿವಹಯುತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ. ಮುಗಿನ ರೋಚಿ ಕುಲ ಮಕ ಪಿರಿಕಿಲ ಮುಗಿನ ರೋಚಿ ಕುಲ ಮಕ ಪಿನಿಕಿಲ. ರೂಪ ಭರಿತ ಗುರು ವಿಷಯ ಪರಿಕಲಿತ. ರೂಪ ಭರಿತ ಗುರು ವಿಷಯ ಪರಿಕಲಿತ. ರೂಪ ಭರಿತ ಗುರು ವಿಷಯ ಪರಿಕಲಿತ ವಿಜಯ. ಭವದೊಳೀಕ್ಷಿತೆ ಮೆರವಿ ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ನೋಡು ಅರ್ಜುನ, ಕೌರವನ ಚದುರಂಗ ಬಲ ಸಮೇತವಾದ ಕುರು ಸೈನ್ಯವು ಪ್ರಚಂಡ ಚಂಡ ಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷರೇ ಕೌರವರ ಸೇನಾಧಿಪತಿ ಭೀಷ್ಮರು.
ನರೆಗೂದಲಿನಿಂದ ತುಂಬಿದ ಅವರ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವೂ ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷರಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರು ಪಿತಾಮಹ, ಇದೋ ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಜನಾರ್ದನ 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 ಮಾಧವ ಮಾಧವ ಮಾಧವ. ಪರಮಾತ್ಮ, ಮಿತ್ರ, ಜನಾರ್ದನ ಹರಿ ದೀನೋದ್ಧಾರಿ ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೇನು ನನ್ನ, ನಾ ಹರಿ ಬೇಡುವೇನು ಸಾಧಿಸಲೆಂದು ಹರಿ ಯುದ್ಧವನ್ನು ನಾ. ಸಾಧಿಸಲೆಂದು ಹರಿ ಯುದ್ಧವನ್ನು ನಾ, ಸಾಧಿಸಲೆಂದು ಹರಿ ಯುದ್ಧವನ್ನು ನಾ. ಸಾಧಿಸಲೆಂದು ಹರಿ ಯುದ್ಧವನ್ನು ನಾ, ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೇನು ನಾ, ಹರಿ ಕೊಲ್ಲಲಾರೆನು ಬಂದು ಬಾಂಧವರನ್ನು ನಾ. ಕೊಲ್ಲಲಾರೆನು ಬಂದು ಬಾಂಧವರನ್ನು ನಾ, ಕೊಲ್ಲಲಾರೆನು ಬಂದು ಬಾಂಧವರನ್ನು ನಾ, ಕೊಲ್ಲಲಾರೆನು ಬಂದು ಬಾಂಧವರನ್ನು ನಾ, ಕೊಲ್ಲಲಾರೆನು ಗುರು ಹಿರಿಯರೆಂದು ನಾ. ಕೈಲಿರುವಾಗ ದೇವಚಾರಿದು, ಕೈಲಿರುವಾಗ ದೇವಚಾರಿದು, ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೇನು ನಾ, ನಾ ಹರಿ ಬೇಡುವೇನು
ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನ ರೋಮಾಂಚನ ಹುಟ್ಟುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಪರಮಾತ್ಮ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿತಿರುವುದೆಂಬುದನ್ನು ನೀನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಗುರುವದಿಗೆ ಜ್ಞಾತಿ ಹಿಂಸೆಗೆ ಕೈ ಹಾಕಲಾರೆನು. ಮಿತ್ರ, ನನಗೆ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು. ಅರ್ಜುನ, ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ ಮಿತ್ರ. ನೀನೀ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಸ್ಮಪತಂ ಸಂಕೇತೋಣಂಚ ಮಧುಸೂದನ ಇಶುಭಿಃ ಪ್ರತಿಯೋತ್ಸಾಮಿ ಪೂಜಾರ್ಥ ವರಿಸೂಧನ ಮಧುಸೂದನ ಮಧುಸೂದನ. ಪರಮಾತ್ಮ, ಅರ್ಜುನ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರು ಹಿರಿಯರ ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಲ್ಲವೇ ಕೃಷ್ಣ? ಬಂಧು ಬಾಂಧವರ ರಕ್ತದಿಂದ ತೋಯ್ತ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯದ ಒಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ, ಸ್ವಜನವಧೆಯು ನನಗೆ ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಅರ್ಜುನ, ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವರಿಗೆ ದೇಹಾಂತರ ಪ್ರಾಪ್ತವೂ ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಸಹ ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ವಾಸುದೇವ, ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಷ್ಠೇಷಿತವಾಗಿರುವು. ನಾನು ಹೇಡಿಯಲ್ಲ ಕೃಷ್ಣ, ನಾನು ಹೇಡಿಯಲ್ಲ. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರು. ಹೇಳು ಪರಮಾತ್ಮ, ಹೇಳು. ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವೂ ಅನರ್ಥಕಾರಿ. ನೆನಪಿರಲಿ ಮಿತ್ರ, ಇದು ಧರ್ಮ ಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತೆ. ಶತ್ರುಗಳು ಹೇಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ನಿನ್ನ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಬರುವುದಂತಿರಲಿ ಸಾರ್ಥಕ ಕೀರ್ತಿಗೆ ಬರಸಿಡಿಲೊಡೆಸಲೇ. ಅಪಕೀರ್ತಿ ಬರುವುದಂತಿರಲಿ ಸಾರ್ಥಕ ಕೀರ್ತಿಗೆ ಬರಸಿಡಿಲೊಡೆಸಲೇ.
ಬಂಧು ಬಾಂಧವ ಗುರು ಹಿರಿಯರನೇ ಕರನು ಕೊಂದು ಪಾಪದ ಹೊರೆಯ ಶಿರದಿ ಹೊರಲಾರೆನಯ್ಯ ಮುಕುಂದ 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 ಕೃಷ್ಣ ಕೃಷ್ಣ ಪರಮಾತ್ಮ ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸಬೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ಹಿಂದೆ ಅನೇಕ ಬಾರಿ ನಾವಿಬ್ಬರು ಜನ್ಮಗ್ರಹಣ ಮಾಡಿರುವೆ. ನನಗೆ ಅವುಗಳ ಪರಿವೇ ಇದೆ, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯ. ಯಾವಾಗ ಧರ್ಮದ ಪತನವಾಗಿ ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಅರ್ಜುನ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತೇ ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು,
ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವುವು. ಆಹಾ, ಈ ದಿವ್ಯವಾಣಿಯಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆಯನ್ನು ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಂಡಿರುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಹೊಂದುವೆ. ಅರ್ಜುನ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಎಂತಹ ಎನ್ಮನವು ಚಂಚಲದ ಆರ್ಗತ್ತಲೆಯಾಗಿ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೋ ದೇವಾ. ಕಿಂಕರನ ಪೊರೆಯೋ ಕರುಣಾ ನಿನ್ನ ಸೌಮ್ಯ ರೂಪವ ತೋರೋ ಶರಣೋ ಶರಣೋ ಗಿರಿದಾರಿ ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬದಲಿದೆ. ದಾರಿ ಕಾಣದೆ ಒಂದು ಬದಲಿದೆ. ರಾಧಾ ರಮಣ ಕರುಣೆ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ನೋಡಿಸಿ ಕರಗಲ ಬೇಡುವೆ ಚರಣದಿ. ನೋಡಿಸಿ ಕರಗಲ ಬೇಡುವೆ ಚರಣದಿ. ಮಾಡು ಕೃಪೆಯನು ಪಾಮರನೆನ್ನೋಳು. ಮಾಡು ಕೃಪೆಯನು ಪಾಮರನೆನ್ನೋಳು. ಭೀಕರ ರೂಪದ ಬೆಗೆಯ ಸಹಿತನು. ಭೀಕರ ರೂಪದ ಬೆಗೆಯ ಸಹಿತನು. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬದಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುತ್ತಿ ರಾಧಾ ರಮಣ ಶಾಂತಿಯ ಕರುಣಿಸುತ್ತಿ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ,
ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನದಲ್ಲಿ ಭಯವನ್ನು ಬಿಡು ಪ್ರಾಣಸಖ, ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಅರಿಯುವ ನಾವೆಯಂತೆ ನಿನ್ನ ಹೃದಯವೂ ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆ. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ರಣಭೇರಿಯನ್ನು. ಆಜ್ಞೆ ಮಾಧವ. ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಉದಯ ಸೂರ್ಯನು ಉದಯವಾದಂತೆಂದು ಭಾವಿಸಿದ್ದೆ. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಎಲ್ಲವೂ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಸೋಲಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದ್ದೇನೆ. ಕೃಷ್ಣಾರ್ಜುನರಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹವೇದ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದನು. ಭೀಮಸೇನ, ಕೃಷ್ಣಾರ್ಜುನರಿಬ್ಬರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂತಿರುಗುವ ಸಂಭವವಿಲ್ಲ ಅಗ್ರಜ. ಈಗಿದರ ಉಪಾಯವೇನು ಭೀಮಸೇನ? ನಾವು ಜಾಗೃತೆಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮ್ಮ ಪರಾಜಯವೂ ಖಂಡಿತ. ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಒದಗಿರುವಂತಹ ಆಪತ್ತಾದ್ರೆ ಏನು? ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆ. ಆದರೆ ಈ ಕಾರ್ಯ ನಿನ್ನಿಂದ ಸಾಧ್ಯವಿಲ್ಲ ಕುಮಾರ. ಕೌರವ ಯೋಧರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ದೊಡ್ಡಪ್ಪ, ಚಿಂತೆಯ ತಡವ ಮಾಡಬೇಡ. ಅಭಯ ಚಿಂತೆಯ ತಡವ ಮಾಡಬೇಡ. ಕೊಡು ಅಭಯ. ರಚಿತ ಚಕ್ರವ್ಯೂಹವ ಭೇದಿಸಿ ಕಲರನ್ನು ತಡೆಬಡವೆ. ರಚಿತ ಚಕ್ರವ್ಯೂಹವ ಭೇದಿಸಿ ಕಲರನ್ನು ತಡೆಬಡವೆ. ನನದೊಳಗೆ ಕೆಣಕಿದರೆ ಕರಳುಗಳ ಬಗೆದಿರುವೆ. ನನದೊಳಗೆ ಕೆಣಕಿದರೆ ಕರಳುಗಳ ಬಗೆದಿರುವೆ. ಬಿಡೈ ಚಿಂತೆಯ ತಡವ ಅಭಯ. ತಂದೆ ಮಾತನ ದಯವೊಂದಿರಲಿ, ಇಂದಿರೇಶನೇ ಎದುರಿಗೆ ಬರಲಿ. ತಂದೆ ಮಾತನ ದಯವೊಂದಿರಲಿ, ಇಂದಿರೇಶನೇ ಎದುರಿಗೆ ಬರಲಿ. ಬಂದ ಬದಿಗಳ ಕೊಂದು ಬರುವೆನ ಚಂದದಿಂದಲೇ ತೊಲಗು ಎಂದನು. ಮಂದ ಬದಿಗಳ ಕೊಂದು ಬರುವೆನ ಚಂದದಿಂದಲೇ ತೊಲಗು ಎಂದನು. ಬಿಡೈ ಚಿಂತೆಯ ತಡವ ಮಾಡಬೇಡ. ಕೊಡುಗೆ ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ತಿಳಿಸುವಿರಾ? ನಾನು ಆ ವ್ಯೂಹವನ್ನು ಬೇಯಿಸುವುದಕ್ಕಾಗಿ ನಿಮ್ಮ ಅನುಮತಿಯನ್ನು ಪಡೆಯಲು ಬಂದಿರುವೆ ದೊಡ್ಡಪ್ಪ. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆ. ಆದರೆ ಈ ಕಾರ್ಯ ನಿನ್ನಿಂದ ಸಾಧ್ಯವಿಲ್ಲ ಕುಮಾರ. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕಾರ್ಯಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತ ಎನಿಸುವುದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥನ ದೇಹವನ್ನು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ನನ್ನ ಕ್ಷಾತ್ರ ತೇಜಸ್ಸಿನಿಂದ ಈ ಜಗತ್ತನ್ನು ಬೆಳಗಲು ಅವಕಾಶ ಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ಆ ನನ್ನ ತಂದೆ ಧನಂಜಯನು ಆನಂದದಿಂದ ತಲೆದೂಗಲಿ. ಆ ನನ್ನ ತಾಯಿ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷಾತ್ರದ ನಿಯಮ. ಅದನ್ನು ಬಿದ್ದು ಮರಣಕ್ಕೆ ಅಂಜಿ ಶತ್ರು ಸಂಹಾರಕ್ಕಾಗಿದ್ದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ ದೊಡ್ಡಪ್ಪ. ಚಿತ್ರಮೂಲ ಕೋಟೆ ಸಲುವಾಗಿ ನೀವು ಸ್ವಲ್ಪ ಊಹಿಸಬೇಡಿ. ನಾನು ಆ ವ್ಯೂಹ ಬೇಯಿಸುವ ವಿದ್ಯೆಯನ್ನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಕಲಿತಿರುವೆನು. ಅದನ್ನು ವ್ಯರ್ಥ ಮಾಡಬೇಡಿ ದೊಡ್ಡಪ್ಪ. ಅಂಜಲೇ ಅನುಮತಿಯನ್ನು ಕೊಡಿ.
ಆಗ ನೋಡಿದಿರಿ ಈ ಪಾರ್ಥನ ಮಗನು ಪಾತ್ರನಷ್ಟೇ ಪರಾಕ್ರಮಿ ಎಂದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಜ್ಞೆ ಮೇಲೆ ಜಲಶೇಷಣವಾಗದಿರಲಿ. ಅಭಿಮನ್ಯುವಿನ ಸಹಾಯಕನಾಗಿ ಎಲ್ಲರೂ ನಿಲ್ಲುವೆವು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ದೊಡ್ಡಪ್ಪ ನಾವೆಲ್ಲರೂ ಒಳಗೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುತ್ತೇವೆ. ಅನಿರೀಕ್ಷಿತವಾಗಿ ಒದಗಿ ಬಂದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆ. ಯುದ್ಧರಂಗದಲ್ಲಿ ಒಂದು ಕ್ಷಣದ ಬಿಡದೆ ರಕ್ಷಕನಾಗಿ. ದೊಡ್ಡಪ್ಪ, ಕುಮಾರ, ನಿಮ್ಮಗಳ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿರುವಾಗ ನಮಗೆಲ್ಲೇ ಅಪಜಯ. ನಂಜಯ ತಂದೆಯೋ ಭಯವೇ ಎಂಬುದಲ್ಲ. ಬಲೆ ಬಲೆ ಕೊಡವ. ಬೀಗದ ನಂಜಯ ಎನ್ನ ತಂದೆಯೋ ಭಯವೇ ಎಂಬುದನಾನಲಿಯೇ ದ್ರೋಣನ ಚಕ್ರ ವ್ಯೂಹವ ಭೇದಿ. ದ್ರೋಣನ ಚಕ್ರ ವ್ಯೂಹವ ಭೇದಿ ವಿಜಯ ಜಯ ಬಲಿನಾ ಮೆರವೆ. ವಿಜಯ ಜಯ ಬಲಿನಾ ಮೆರವೆ. ರೈತನ ಮೆಚ್ಚಿಸಿ ಪೋಷುಪತ ಪಡೆದಿ ಹಠಾರ್ತನವರು ಸುತ್ತಲೇ. ರುದ್ರನ ಮೆಚ್ಚಿಸಿ ಪೋಷುಪತ ಪಡೆದಿ ಹಠಾರ್ತನವರು ಸುತ್ತಲೇ. ನಿನ್ನ ಶೌರ್ಯದಲ್ಲಿ ಮೆರೆಯಲು ನಿನ್ನ ಶೌರ್ಯದಲ್ಲಿ ಮೆರೆಯಲು ಬಲ್ಲವು. ಹೂಮಲೆ ಗರಿಯಲ್ಲಿ ಸೊರಗನವೋ, ಹೂಮಲೆ ಗರಿಯಲ್ಲಿ ಸೊರಗನವೋ. ಕೌರವ ವೀರನ ಹೃದಯವ ಭೇದಿಪುದನ್ನಯ ಕಾರಣವ. ಕೌರವ ವೀರನ ಹೃದಯವ ಭೇದಿಪುದನ್ನಯ ಕಾರಣವ. ದ್ರೋಣನ ಚಕ್ರ ವ್ಯೂಹವ ಭೇದಿ. ದ್ರೋಣನ ಚಕ್ರ ವ್ಯೂಹವ ಭೇದಿ ವಿಜಯ ಜಯ ಬಲಿನಾ ಮೆರವೆ. ವಿಜಯ ಜಯ ಬಲಿನಾ ಮೆರವೆ. ವೀರದ ನಂಜಯ ಎನ್ನ ತಂದೆಯು ಭಯವೇ ನೆಂಬುದನಾನರಿಯೇ. ಭಯವೇ ನೆಂಬುದನಾನರಿಯೇ. ಭಯವೇ ನೆಂಬುದನಾನರಿ. ದೊಡ್ಡಪ್ಪ, ನಿಮ್ಮಗಳ ಆಶೀರ್ವಾದವು ನಮ್ಮನ್ನು ವಜ್ರ ಕವಚದಂತೆ ರಕ್ಷಿಸಿರುವಾಗ ನಮಗೆಲ್ಲೇ ಅಪಜಯ. ದೊಡ್ಡಪ್ಪ, ಮುಳಗಲೀರಳ ಭೇದ